ಸುಮಾರು ಜನಗಳು ಆಧ್ಯಾತ್ಮದ ಅಭ್ಯಾಸಗಳನ್ನು ಶುರು ಮಾಡಬೇಕು ಅಂತಂದರೆ ಗುರುವನ್ನು ಹುಡುಕೊಂಡು ಹೋಗೋದಿಲ್ಲ. ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ವಿಡಿಯೋಗಳು ಹಾಕಿದ್ದಾರೆ. ಆ ಯೂಟ್ಯೂಬ್ ವಿಡಿಯೋಗಳಲ್ಲಿ ಸಾಧನೆ ಮಾಡಿದವರು ಯಾರು, ಸಾಧನೆ ಮಾಡಿಲ್ಲದೆ ಇರೋ ವ್ಯಕ್ತಿಗಳು ಯಾರು ಗೊತ್ತಿಲ್ಲ. ಅವರಿಗೆ ಹೆಸರುಗಳು ಮಾತ್ರ ಚೆನ್ನಾಗಿ ಕೊಟ್ಕೊಂಡಿರ್ತಾರೆ. ಸಾಧನೆ ಮಾಡಿದ ಗುರುವಿಗಿನ್ನ ಹೆಚ್ಚೆಚ್ಚು ಮಾಹಿತಿ ವಿಚಾರಗಳನ್ನು ಪಡೆದಿರ್ತಾರೆ. ಮಾಹಿತಿ ಮಾತ್ರ ಅವ್ರ ಹತ್ರ ಇರ್ತದೆ ಅಷ್ಟೇ. ಅದರ ಮೂಲ ಏನು ಇದೆ ಅದು ಅಭ್ಯಾಸದಿಂದ, ಸಾಧನೆಯಿಂದ ಕಷ್ಟ ಸುಖಗಳನ್ನು ಅರಿತಿರಲ್ಲ. ಯಾವುದೇ ಒಂದು ದಾರಿಯಲ್ಲಿ ಹೋಗಬೇಕಾದ್ರೂ ಕೂಡ ಅದರಲ್ಲಿ ಪ್ಲಸ್ಸು ಮೈನಸ್ಸು ಎರಡೂ ಇದೆ. ಪುಸ್ತಕದ ಪಾಠವನ್ನು ಓದಿ, ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ, PDF ಫೈಲ್ಗಳನ್ನು ಡೌನ್ಲೋಡ್ ಮಾಡಿ, ವಿಚಾರಗಳನ್ನು ತಿಳ್ಕೊಂಡು, ವೇಷಗಳನ್ನು ಹಾಕ್ಕೊಂಡು ಧ್ಯಾನ ಅಭ್ಯಾಸಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳೋರನ್ನ ನಂಬಬಾರದು. ಧ್ಯಾನವನ್ನು ನೇರವಾಗಿ ಶುರು ಮಾಡಬಾರದು. ಧ್ಯಾನ ಅಂತನ್ನೋದು ಪವಿತ್ರವಾದ ಆತ್ಮವನ್ನು ಮುಟ್ಟಲು ಕೊಟ್ಟಿರುವ ಒಂದು ಬಾಗಿಲು. ದೇವಸ್ಥಾನದ ಒಳಗಡೆ ಗರ್ಭಗುಡಿ, ಅಲ್ಲಿ ಎಲ್ಲ ಜನಗಳನ್ನು ಬಿಡೋದಿಲ್ಲ. ಆ ಪುರೋಹಿತರು ಒಳ್ಳೆಯರೋ ಕೆಟ್ಟವರು ನಮಗೆ ಗೊತ್ತಿಲ್ಲ, ಏನೇನು ಅಯೋಗ್ಯತನ ಮಾಡ್ತಾನೋ ಗೊತ್ತಿಲ್ಲ. ಆದರೆ ಅವರಿಗೆ ಮಾತ್ರ ಅಲ್ಲಿ ಪರ್ಮಿಷನ್, ನಮಗಿಲ್ಲ. ನಮಗಿಲ್ಲ. ದುಡ್ಡು ಕೊಟ್ಟರೆ ಬಿಡ್ತಾರೆ ಪಕ್ಕದಲ್ಲಿ. ದುಡ್ಡೇ ದೊಡ್ಡಪ್ಪ. ಆ ಗರ್ಭಗುಡಿ ಒಳಗಡೆ ಬೇಡ. ನಿಮ್ಮ ದೇವರ ಮನೆ ಒಳಗಡೆ ಹೋಗೋದಾದ್ರೆ ಕೂಡ ಕಂಡೀಷನ್ನು, ಕಾಲು ತುಳ್ಕೊಂಡು ಹೋಗು, ಸ್ನಾನ ಮಾಡಿ ಮಡಿ ಮಾಡ್ಕೊಂಡು ಹೋಗು. ಸುಮ್ಮನೆ ಹಂಗೆ ನುಗ್ಗಂಗಿಲ್ಲ. ಅಪ್ಪಿತಪ್ಪಿ ನುಗ್ಗಿದ್ರು ಕೂಡ ಭಗವಂತನ ಪ್ರತಿಮೆಗಳನ್ನು ಮುಟ್ಟಂಗಿಲ್ಲ, ಫೋಟೋಗಳನ್ನು ಟಚ್ ಮಾಡಂಗಿಲ್ಲ. ಏನೋ ವಿಭೂತಿ ಇಟ್ಟಿದ್ದಾರೆ, ಮುಟ್ಟು ವಿಭೂತಿ ಇಟ್ಕೊಂಡು ಬಂದ್ಬಿಡ್ಬೇಕಟ್ಟೆ. ಅಲ್ಲಿ ಒಳಗೆ ಹೋಗಂಗೆ ಇಲ್ಲ. ಸ್ನಾನ ಮಾಡಿ ಬಟ್ಟೆ ಹಾಕೋವರೆಗೂ ಹೋಗ್ಬಾರ್ದು. ನಿಯಮಗಳನ್ನ ಮಾಡಿದ್ದಾರೆ. ಮನೆಯಲ್ಲಿರುವ ದೇವರನ್ನ ಪೂಜೆ ಮಾಡೋದಾದ್ರೂ ಕೂಡ ಫಸ್ಟ್ ನಾವು ದೇಹವನ್ನು ಸ್ವಚ್ಛ ಮಾಡ್ಕೋತೀವಿ, ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸ್ಕೋತೀವಿ, ದೇವರು ಕೋಣೆಯನ್ನು ಸ್ವಚ್ಛತೆ ಮಾಡ್ತೀವಿ, ದೇವರು ಕೋಣೆಯ ಒಳಗಡೆ ಇರೋ ಪ್ರತಿಮೆಗಳು ಫೋಟೋಗಳನ್ನು ಸ್ವಚ್ಛ ಮಾಡ್ತೀವಿ, ದೇವರಿಗೆ ಹೂವಿನ ಅಲಂಕಾರ ಮಾಡ್ತೀವಿ, ಗಂಧ ತೈತೀವಿ, ಎಳ್ಳು ಎಣ್ಣೆ ದೀಪನ ಹಚ್ಚುತ್ತೀವಿ ಅಥವಾ ತುಪ್ಪದ ದೀಪನ ಹಚ್ಚುತ್ತೀವಿ. ಮನಸ್ಸನ್ನು ಪವಿತ್ರ ಮಾಡ್ತೀವಿ. ಹೇಗೆ? ಉಪವಾಸದ ಮೂಲಕ. ಭಗವಂತನ ಪೂಜೆ ಆಗೋ ತನಕ ನೀರು ಕೂಡ ಕುಡಿಯಲ್ಲ. ಭಗವಂತನ ಮೇಲೆ ಯಾವಾಗಲೂ ಯೋಚನೆ ಇರಬೇಕು. ಪೂಜೆ ಆದ ಮೇಲೆ ಒಂದು ಲೋಟ ಕಾಫಿ ಕೊಡ್ತಾರೆ. ಅದು ಕಾಫಿಗೋಸ್ಕರ ಪೂಜೆ ಮಾಡ್ತಾರೆ. ಸುಮಾರು ಜನ ಕಾಫಿ ಬೇಗ ಕುಡಿಬೇಕು ಅಂತ ಬೇಗ ಪೂಜೆ ಮಾಡ್ತಾರೆ. ಏನೋ ಒಂದು ನಿಯಮ. ಹಾಗೆಯೇ ಆಧ್ಯಾತ್ಮದ ಸಾಧನೆಯನ್ನ ಮಾಡಬೇಕು ಅಂದ್ರೆ ಕೂಡ ನಿಯಮಗಳಿದೆ. ಎತ್ತಿದ ತಕ್ಷಣ ನೇರವಾಗಿ ನುಗ್ಗಂಗಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮೇಲೆ ಯಾರು ಕೂತಿದ್ದಾರೆ ಅವರ ಆಫೀಸ್ ಒಳಗಡೆ ನೀವು ಹೋಗ್ಬೇಕು ಅಂದ್ರೆ ಬಾಗಲ್ ತಟ್ಟುತ್ತೀರಾ, ಅಥವಾ ಹೊರಗಡೆ ಒಬ್ಬ ಅಟೆಂಡರ್ ನಿಂತಿರ್ತಾನ, ಸಾಹೇಬರಿಗೆ ಹೇಳಪ್ಪ ನಾನು ಬರಬೇಕು ಮಾತಾಡಿರ್ತೀನಿ ಅಂತ. ಅವರು ಸಾಹೇಬರು ಹೇಳ್ತಾರೆ ಒಂದು 10 ನಿಮಿಷ ಕಾಯಕ್ಕೆ ಹೇಳು.
ನಮ್ಮ ಹತ್ತಿರದಲ್ಲಿರೋ ಒಂದು ಸಾಯವರನ್ನ ನೋಡಬೇಕು ಅಂದ್ರೆ ಕಾಯ್ಬೇಕು. ಭಗವಂತನ ಎದ್ದಿದ ತಕ್ಷಣ ಒಳಗಡೆ ನುಗ್ಗಿ ನೋಡಕ್ ಸಾಧ್ಯವೇ ಇಲ್ಲ. ಯಾಕಿಟ್ಟು ಹೇಳ್ತೀನಿ ಅಂತಂದ್ರೆ ಸಿದ್ಧತೆ ಮಾಡ್ಕೋಬೇಕು. ಏನು ಸಿದ್ಧತೆ? ಸಿದ್ಧತೆ ಅಂದ್ರೆ ಏನು?